ರೇಣುಕಾಸ್ವಾಮಿ ಫೋಟೋ ರಿವೀಲ್ ಆಗಿದೆ. ಈ ಫೋಟೋಗಳನ್ನು ಕಂಡಂತ ಅವರ ತಂದೆ ತಾಯಿ ಕಣ್ಣೀರಿಡ್ತಿದ್ದಾರೆ. ನನ್ನ ಮಗ ಅನುಭವಿಸಿದಂತ ನೋವು ಅವರು ಕೂಡ ಅನುಭವಿಸಬೇಕು. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಹಾಗೂ ತಾಯಿ ರತ್ನಪ್ರಭಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಜೊತೆಗೆ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗನಿಗೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು, ಇಂತಹ ಸ್ಥಿತಿ ಬರುತ್ತೆ ಅಂತ ನಾವು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಎಷ್ಟೇ ಬೇಡ್ಕೊಂಡ್ರು ಕೂಡ ಆತನನ್ನ ಬಿಟ್ಟಿಲ್ಲ. ನನ್ನ ಮಗನನ್ನ ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದಾರೋ ಅವರು ಇಷ್ಟೇ ಹಿಂಸೆಯನ್ನ ಅನುಭವಿಸಬೇಕು ಅಂತ ತಂದೆ ಕಾಶಿನಾಥ್ ಕಣ್ಣೀರಿಟ್ಟಿದ್ದಾರೆ. ತಾಯಿ ರತ್ನಪ್ರಭಾ ಕೂಡ ಈ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ. ಕುಟುಂಬಸ್ಥರು ಈ ಫೋಟೋಗಳನ್ನು ನೋಡ್ತಾ ಇದ್ದಂತೆ ಅವರಿಗೆ ಒಂದು ರೀತಿ ಕರುಳು ಕಿತ್ತಂತೆ ಅನ್ನಿಸ್ತಾ ಇದೆ. ಈ ಫೋಟೋಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ತನ್ನ ಮಗನನ್ನ ಯಾವ ರೀತಿಯಾಗಿ ಕ್ರೂರವಾಗಿ ಸಾಯಿಸಿದ್ದಾರೆ, ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ. ಹೀಗಾಗಿ ತಾಯಿ ರತ್ನಪ್ರಭಾ ಹಾಗೂ ತಂದೆ ಕಾಶಿನಾಥ್ ಇಬ್ರು ಕೂಡ ಕಣ್ಣೀರಿಟ್ಟಿದ್ದಾರೆ, ಜೊತೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಈ ರೀತಿ ಹಿಂಸೆ ಕೊಟ್ಟಿದ್ರು, ಯಾರೆಲ್ಲ ಈ ರೀತಿ ನನ್ನ ಮಗನಿಗೆ ಹಿಂಸೆ ಕೊಟ್ಟು ಸಾಯಿಸಿದ್ರು, ಅವರೆಲ್ಲರಿಗೂ ಕೂಡ ಇದೇ ರೀತಿ ಶಿಕ್ಷೆ ಆಗಬೇಕು, ಅವರು ಹೀಗೆ ಹಿಂಸೆ ಅನುಭವಿಸಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಫೋಟೋಗಳನ್ನು ನೋಡ್ತಾ ಇದ್ದಂತೆ ಅವರು ಕಣ್ಣೀರಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಮೃತದೇಹದ ಫೋಟೋ, ಜೊತೆಗೆ ಆತ ಸಾವನ್ನಪ್ಪುವ ಮುಂಚೆ ಪರಿಪರಿಯಾಗಿ ಮಂಡಿಯೂರಿ ಬೇಡ್ಕೊಂಡಿದ್ದಂಥ ಫೋಟೋ ಅವೆಲ್ಲ ಕೂಡ ಈಗ ಸಾಮಾಜಿಕ ಜಾಲತಾಣ ಸೇರಿದಂತೆ ಮಾಧ್ಯಮಗಳಲ್ಲಿ ಕೂಡ ಕಂಡುಬರ್ತಾ ಇದ್ದಾವೆ. ಹೀಗಾಗಿ ಆ ಫೋಟೋಗಳನ್ನು ನೋಡಿದಂಥ ರೇಣುಕಾಸ್ವಾಮಿಯ ತಂದೆ ತಾಯಿ ಇಬ್ಬರು ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಇಂತಹ ಫೋಟೋಗಳನ್ನು ನೋಡಿದಾಕ್ಷಣ ಅವರಿಗೆ ಗೊತ್ತಾಗಿದೆ ತಮ್ಮ ಮಗ ಯಾವ ರೀತಿಯಾಗಿ ಹಿಂಸೆ ಅನುಭವಿಸಿ ಸಾವನ್ನಪ್ಪಿದ್ದಾನೆ ಅಂತ. ಅರೆಜೀವ ಸ್ಥಿತಿಯಲ್ಲಿದ್ದಂಥ ಆ ದೇಹದ ಫೋಟೋ, ಜೊತೆಗೆ ಆತನ ಮೈ ಮೇಲಿದ್ದಂಥ ಶರ್ಟ್ ಇಲ್ಲ, ಬರೀ ಬನಿಯನ್ನು ಮತ್ತು ಪ್ಯಾಂಟ್ ಇದೆ. ಅದೇ ರೀತಿಯಾಗಿ ಆತ ಸಾವನ್ನಪ್ಪುವ ಮುಂಚೆ ಪರಿಪರಿಯಾಗಿ ಬೇಡ್ಕೊಂಡಿದ್ನಲ್ಲ ಮಂಡಿಯೂರಿ, ಆ ಫೋಟೋ, ಅವುಗಳನ್ನು ನೋಡ್ತಾ ಇದ್ದಂತೆ ತಂದೆ ತಾಯಿಗೆ ಕರುಳು ಕಿತ್ತು ಬಂದಂತಾಗಿದೆ. ಅಂದರೆ ಎದೆ ಎತ್ತರಕ್ಕೆ ಬೆಳೆದಂಥ ಮಗ, ಅಂಥ ಮಗನನ್ನು ಕಳ್ಕೊಂಡಿರುವಂಥ ತಂದೆ ತಾಯಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಅವನ ಕೈ ಮುಗ್ದಾಗ ಅವ್ರ ಕರುಣೆ ತೋರಿಸಿ ಬಿಟ್ಟು ಕಳ್ಸಿದ್ರು. ಅವ್ನು ಯಾವ ರೀತಿ ಇದ್ರು ನಾವು ಮನೆಗೆ ಸ್ವೀಕಾರ ಮಾಡೋನಿಗೆ ಏನಾರು ನೋಡ್ಕೊಂತಿದ್ವಿ. ಅದು ಮಾಡಿದ್ರೆ ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ರಲ್ಲ, ಅದೇ ಬೇಜಾರ. ಅಷ್ಟು ಕೇಳ್ಕೊಂಡ್ರು ಬಿಟ್ಟಿಲ್ವಲ್ಲ ಅವರು. ಅವ್ನು ಹೆಂಗಾರು ಮನೆಗೆ ಬಂದಿದ್ರು ಸಾಕಾಗಿತ್ತು, ನಾವು ನೋಡ್ಕೊಳ್ತೀವಿ. ಅವರೇ ತಿಳ್ಕೊಬೇಕಾಗಿತ್ತು. ಆ ಒಂದು ಕ್ಷಣ ಯೋಚನೆ ಮಾಡ್ಬೋದಾಗಿತ್ತು, ನಾನು ಮಾಡೋದ್ರಿಂದ ನಾಳೆ ಅವ್ರ ಮನೆಗೆ ಏನಾಗುತ್ತೆ ಅಂತ. ಅವ್ರು ಯೋಚನೆ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಕೊನೆಗೆ ಅವ್ನು ಕೇಳ್ಕೊಂಡಾಗಾರು ಬಿಟ್ಟು ಕಳ್ಸಿದ್ರು ನಡೀತಿತ್ತು ಸರ್. ಎರಡೆರಡು ಹೊಡೆದು ಕಳಿಸಿದ್ದು ನಾವು. ಆಯ್ತು ಬರಪ್ಪ, ತಪ್ಪ ಮಾಡಿದ್ಯಾ ಅಂತಂದು ಕರ್ಕೊಂತಿದ್ವಿ ಸರ್. ಅದು ಬಿಟ್ಟು ಇವರು ಈ ಥರ ಮಾಡಿದ್ದಾರೆ ಅಂದ್ರೆ ಏನು ಹೇಳ್ಬೇಕು ಹೇಳಿ. ಶಿಕ್ಷೆ ಕೊಡ್ತಾರ ಕೊಡ್ಲಿ ಸರ್, ನಾವು ಇಂಥ ಶಿಕ್ಷೆ ಅಂತಲ್ಲ. ಒಟ್ಟು ಅವನ್ನ ನರಳಿ ಸತ್ತಿದ್ದಾನೆ, ಅದನ್ನ ನೋಡಿ ಕಾನೂನಾಗ್ಲಿ ಕೋರ್ಟ್ ಆಗ್ಲಿ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರ ಅವರಿಗೂ ಕಠಿಣವಾದ ಶಿಕ್ಷೆನೇ ಆಗ್ಬೇಕು ಅಂತ ಕೇಳ್ಕೊಂತಿದ್ದೀನಿ ಸರ್. ನಾನು ಅವನ ಕೈ ಮುಗ್ದಾಗ ಅವ್ರ ಕರುಣೆ ತೋರಿಸಿ ಬಿಟ್ಟು ಕಳ್ಸಿದ್ರು. ಅವರ ಮನುಷ್ಯತ್ವ ಇಲ್ಲದ ಜನಗಳಿದ್ದಾರೆ, ರಾಕ್ಷಸರಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ ತಮ್ಮ ಮಾಧ್ಯಮದ ಮುಖಾಂತರ. ನಾವು ಅದನ್ನು ಏನು ವಿಶ್ಲೇಷಣೆ ಮಾಡೋಕ್ಕೆ ಆಗ್ತಿಲ್ಲ. ತಾವೇ ಮಾಧ್ಯಮದವರೇ ಎಷ್ಟು ನಮಗಿನ, ಯಾಕೆಂದ್ರೆ ನಾವು ಏನೂ ಗೊತ್ತಾಗ್ತಾ ಇಲ್ಲ ಅಂತಂತ ಏನು ಹೇಳೋಕೆ. ಅವ್ರಿಗೆ ಮನುಷ್ಯರೋ ದನನೋ ರಾಕ್ಷಸರೋ ಏನಂತ ಅವ್ರಿಗೆ ಸಂಬೋಧನೆ ಮಾಡೋಣ ಆ ಜನಕ್ಕೆ. ಅವ್ರಿಗೆ ಜನನೇ ತೀರ್ಮಾನ ಮಾಡಬೇಕು. ಎಷ್ಟು ಒದ್ದಾಡಿರ್ತಾನೆ, ಎಷ್ಟು ಕಿರ್ಚಾಡಿರ್ತಾನೆ, ಎಷ್ಟು ನೋವು ಅನುಭವಿಸಿರ್ತಾನೆ ಅನ್ನೋದನ್ನೇ ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಇದನ್ನೇ ನಮಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಮಾಧ್ಯಮದವರು ಅದು ಇನ್ನೂ ಬರೀ ಹೂವು ಇತ್ತು. ಈಗಂತೂ ಆ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಅವರ